ಮಂಗಳೂರಿನ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ವತಿಯಿಂದ 30ನೇ ವರ್ಷದ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಕಪ್ನ ಫಿಸಿಯೋಥೆರಪಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಕಾರ್ಯಕ್ರಮವು ನಗರದ ಎನ್ಎಂಪಿಟಿ ಮೈದಾನದಲ್ಲಿ ನಡೆಯಿತು. ಮಂಗಳೂರಿನ ಎನ್ಎಂಪಿಟಿ ಮೈದಾನ ಮತ್ತು ಪದುವ ಮೈದಾನದಲ್ಲಿ ಕಳೆದ 2 ದಿನಗಳಿಂದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಫಿಸಿಯೋಥೆರಪಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ನಡೆದಿದ್ದು, ಪುರುಷರ 28 ಟೀಮ್ ಹಾಗೂ ಮಹಿಳೆಯರ 24 ಟೀಮ್ಗಳು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ್ದವು. ಇದರ ಸಮಾರೋಪ ಕಾರ್ಯಕ್ರಮವು ಎನ್ಎಂಪಿಟಿ ಮೈದಾನದಲ್ಲಿ ನಡೆಯಿತು. ವಿಜೇತ ತಂಡಗಳಿಗೆ ಗಣ್ಯರು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು. ಮಹಿಳಾ ವಿಭಾಗದ ಸರಣಿ ಶ್ರೇಷ್ಠ ಮತ್ತು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿನಿ ಅಂಕಿತಾ ಪಡೆದರೆ, ಅತ್ಯುತ್ತಮ ಆಟಗಾರ್ತಿ ಶ್ರೀನಿವಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿ ಸುರಭಿ, ಅತ್ಯುತ್ತಮ ಬೌಲರ್ ಆಗಿ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿನಿ ರಿಯೋನಾ, ಅತ್ಯುತ್ತಮ ಫೀಲ್ಡರ್ ಪ್ರಶಸ್ತಿಯನ್ನು ಶ್ರೀದೇವಿಕಾ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿನಿ ಜಯಶ್ರೀಯವರು ಪಡೆದುಕೊಂಡರು. ಪುರುಷರ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ಫೂರ್ತಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿ ರೇಣುಕೇಶ್ ಪಡೆದರೆ, ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೆಟಿಜಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿ ವೇಣುಮಾಧವ, ಅತ್ಯುತ್ತಮ ಬೌಲರ್ ಆಗಿ ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿ ಮಿನಾಸ್, ಅತ್ಯುತ್ತಮ ಫೀಲ್ಡರ್ ಆಗಿ ಕೆಟಿಜಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿ ಅನಿಲ್, ಅತ್ಯುತ್ತಮ ಆಟಗಾರನಾಗಿ ಶ್ರೀನಿವಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿ ಗೌರವ್ ರವರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡರು. ಇನ್ನು ವಿಜೇತರಾಗಿ ಮಹಿಳೆಯರ ವಿಭಾಗದ ರನ್ನರ್ ಪ್ರಶಸ್ತಿಯನ್ನು ಶ್ರೀನಿವಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿ ಪಡೆದುಕೊಂಡರೆ, ವಿನ್ನರ್ ಆಗಿ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿಗಳು ಟ್ರೋಫಿಯನ್ನು ಪಡೆದುಕೊಂಡರು. ಇನ್ನು ಪುರುಷರ ವಿಭಾಗದಲ್ಲಿ ರನ್ನರ್ ಪ್ರಶಸ್ತಿಯನ್ನು ಶ್ರೀನಿವಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿ, ವಿನ್ನರ್ ಆಗಿ ಕೆಟಿಜಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ವಿದ್ಯಾರ್ಥಿಗಳು ಟ್ರೋಫಿಯನ್ನು ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಡೀನ್ ಮತ್ತು ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಮೊಹಮ್ಮದ್ ಸುಹೇಲ್, ಶ್ರೀನಿವಾಸ ಸಂಸ್ಥೆಯ ಡಾಕ್ಟರ್ ದೇವಿ ಪ್ರಸಾದ್, ಕೆಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಡಾಕ್ಟರ್ ಉಮಾಶಂಕರ್ ಪಂಡ, ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ರಂಜಿತ್ ಶೆಟ್ಟಿ, ಸಂಘಟನಾ ಅಧ್ಯಕ್ಷರಾದ ಪ್ರೊಫೆಸರ್ ಯುಟಿ ಇಫ್ತಿಕಾರ್ ಆಲಿ, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎಲ್ ಗ್ಲಾಡ್ಸನ್ ಜೋಸ್, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವೈಶಾಲಿ ಶ್ರೀಜಿತ್, ಕನ್ವೀನರ್ ಆಗಿ ಜಯಪ್ರಸಾದ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. 30 years organizing a match is not a tournament. So before I go for the award ceremony, you all are welcome for the PhysioCon conference. That's going to be one of the biggest event. This conference is come out of the council. Now we have a state council, we have come with the doctor degrees, we have come with the 5 years MBBS, we have come with 5 years BPT. So we have come this year with the one pan-India curriculum in 2026. Me being the council chairman, you will be having lot of Kannadiga who pass from Karnataka, I mean from Bangalore, all over. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.